ನೀನು ಬರಲೇ ಬೇಡ ಹೋಗಪ್ಪ, ಇನ್ನೇನು ಕೊಡ್ಬೇಡ ಅನ್ನಲ್ಲ ಅವನು. ಸರಿ ಸರಿ ಆಯಿತು, ಈಗ ತಗೋಯ್ತೀನಿ ನೀರು. ಆಯಿತು, ತಗೋಯ್ತೀನಿ. ಇದು ಆಕ್ಷೇಪ ಬರ್ಬೇಕು, ನೀವು ಬಿಟ್ಕೋಬೋದು. ಸದಾಕರಿ ಇದ್ದಾನೆ ಎಲ್ಲ ಪ್ಯಾಕಪ್ ಆಗದೆ ಈಗ ನೋಡಿಲ್ಲ. ಜಾಲ್ರಿ ಒಂದೇ ಸಾಕು. ಈ ಮಣ್ಣು ಗೊತ್ತದೆ ಇದ್ರಲ್ಲಿ. ಇದು ಇಲ್ಲೂ ಒಂದು ಪರ್ದ ಕಟ್ಟಿದ್ರೆ ಅದೇನೇ ಇದು. ಪರ್ದ ಬಿಚ್ಚಾಕ್ಯದ ಅದೇನೇ ಹಂಗಾರೆ. ಅಯ್ಯೋ ಎಳ್ಕೊಬಿಟ್ಟದೆ. ಪರ್ದ ಬಿಚ್ಚಾಕ್ ಜಾಲ್ರಿ ಸಮೇತ ಎಳ್ದ ನೋಡಿ ತಗ್ಗತ್ತಲ್ಲ ಇದೇನು. ಅದೇ ಕಲ್ಲು ಲೋಡು ಜಾಸ್ತಿ ಆದಾಗ ಈಗ ಎಳ್ಕ ಬಂದಿರೋದು ಬದಿಗೆ ಜಾಲ್ಸ್ಕೊಂಡು ಮಣ್ಣು ನೀರಿಗೆ ಜಾಲ್ಸ್ಕೊಂಡಾಗ ಎಲ್ಲ ಬಿಟ್ಟಿರೋದು. ಇದು ಮಣ್ಣು ಹಿಂಗೇನೆ ಕಟ್ಕೋದು. ಇನ್ನೇ ಕಟ್ಕೊಂಡದು. ನೀರಲ್ಲಿ ಎಳಿತದೆ ಇದು. ಅದು ಪ್ಯಾಕಪ್ ಮಾಡಿದ್ರೆ ನೀರು ಈಗ ಫಿಲ್ಟರ್ ಆಗಿ ಹೋಗ್ಬೇಕು. ಎಲ್ಲ ಸಿಲ್ಟ್ ಎಲ್ಲ ಬಂದದ್ದು ಎಲ್ಲಿ ಕುತ್ಕೊಂಡದ ಇಲ್ಲಿ ಪರ್ದ ಕುತ್ಕೋತದ. ಈ ಮಣ್ಣೆಲ್ಲ ಎಳ್ದು ಬಿಡೋದಿಲ್ಲ ಅಂದ್ರೆ ಅದು ಮೋಟ್ರು. ಜಾಲ್ರಿ ಹಾಕ್ಬಿಟ್ಟು 100 ಅಡಿ 150 ಅಡಿ ಬಿಟ್ಬಿಟ್ಟು ಓಡಿಸಿ ನೋಡ್ಬಾ. ನೀವು ಪರ್ದ ಹಾಕ್ಲಿಲ್ವೇ? ಪರ್ದ ಹಾಕ್ಲಿಲ್ಲ ನಾವು, ಬರೀ ಜಾಲ್ರಿ ಮಾತ್ರ ಇರೋದು ನಮ್ಮಲ್ಲಿ. ಅದಕ್ಕೆ ಕಲ್ಲು ಗಿಲ್ಲು ಎಲ್ಲ ಪುಡಿ ಹಾಕ್ಬಿರೋದು. ಈಗ ಒಂದ್ಸತಿ ಈಗ ಎಷ್ಟು ದಿನ ಇದ್ಬಿಟ್ಟು ಯಾರು ನೀವು? ನಾವು ಆಗ್ಬಿಟ್ಟಿತ್ತು. ಎತ್ತಲೇ ಇಲ್ವೇ? ಇಲ್ಲ ನಾವು ಒಂದ್ಸತಿ ಹಳ್ಳ ಬತ್ತಲ್ಲ ಜಾಮ್ ಆಯ್ತು ನೋಡು, ಅದೇ ಲಾಸ್ಟು ಎತ್ತದ್ದು ಅಂತ. ಎಲ್ಲ ಪಂಪು ಸ್ವಲ್ಪ ಜಾಮ್ ಆಗ್ಬಿಟ್ಟಿತ್ತು, ಎಲ್ಲಾನು ತೊಳೆದು. ಪರ್ದನೆ ತಗೋಗೋದಿಲ್ಲ, ಅದೇನೆ ಎಳ್ದದೆಲ್ಲ ಸ್ಪೀಡ್ಗೆ ತಗೋಗೋದೆ. ಮೋಟ್ರಿಗೆ ತಗೊಳಾಕ್ಬಿಡ್ತಾವ ಅವೆಲ್ಲ ಒಳಗೆ ಫೋರ್ಸ್ಗೆ ಕೇಬಲ್ ಸಮೇತ ಎಳ್ಬಿಡ್ತವೆ. ನಮ್ಮನ್ನ ಕಳ್ಬಿಡ ಈಗ ಊಟ ಇವತ್ತು ಹಿಂಗೆ ಮೆತ್ಕೊಂಡಿರೋದು. ಗ್ಯಾಪ್ ಇತ್ತಲ್ಲ, ಹಂಗೂ ಇಲ್ಲೆಲ್ಲ ಇಲ್ಲಿ ಗ್ಯಾಪ್ ಇತ್ತಲ್ಲ.